ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ. ಸಂಚಿಕೆ 72. ಸ್ತುತಿ ತನ್ನ ಮನೆಯ ಬಳಿ ಇರುವ ಪಾರ್ಕಿನತ್ತ ಬಂದವಳು ಪಾರ್ಕಿನ ಒಳಗೆ ಹೋಗದೆ ಹೊರಗೆ ನಿಂತಿದ್ದಳು. ಅವಳೀಗ ಆಕರ್ಷ್ನ ಭೇಟಿಯಾಗಬೇಕಿತ್ತು. ಅವನು ಬೇಗ ಬರಲಿ ದೇವ್ರೆ. ಅವನು ಅಕ್ಕನ ಫ್ರೆಂಡ್ ಅಂದಮೇಲೆ ನನಗೆ ಖಂಡಿತ ಸಹಾಯ ಮಾಡ್ತಾನೆ. ಅವನ ಮೊಬೈಲ್ ನಂಬರ್ ಕೂಡ ಇಲ್ಲ ನನ್ನ ಬಳಿ. ಈ ದಾರಿಯಾಗಿ ಅವನು ಹೋಗ್ತಾ ಇರ್ತಾನಲ್ಲ. ಲಾಸ್ಟ್ ಟೈಮ್ ಮೀಟಾದಾಗ ಹಾಗೆ ಹೇಳಿದ್ದ. ಇವತ್ತು ಬರ್ತಾನೆ ಅಂತ ನಂಬಿದ್ದೀನಿ, ಮನದಲ್ಲೇ ನುಡಿದಳು. ಅವಳು ಅಂದುಕೊಂಡಂತೆ ನಿಮಿಷಗಳ ತರುವಾಯ ಅದೇ ದಾರಿಯಾಗಿ ಬಂದ ಆಕರ್ಷ್. ಸ್ತುತಿಯ ಮೊಗದಲ್ಲಿದ್ದ ಆತಂಕದ ಛಾಯೆ ನೋಡಿ ಅವಳತ್ತ ಧಾವಿಸಿದವ. ಹೇ, ಯಾಕೆ ಹೀಗಿದ್ಯಾ? ಏನಾದರೂ ತೊಂದರೆನಾ? ಕಾಳಜಿಯಿಂದ ಕೇಳಿದ. ಅವಳು ಅವನ ಗೆಳತಿಯ ತಂಗಿಯಲ್ಲವೇ? ಆದುದರಿಂದಲೇ ಅವಳ ಮೇಲೆ ಕಾಳಜಿ ಇದ್ದೇ ಇತ್ತು. ಆಕರ್ಷ್, ನಿಮಗೋಸ್ಕರ ಕಾಯ್ತಾ ಇದ್ದೆ. ನಿಮ್ಮ ಜೊತೆ ತುಂಬ ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು ಎಂದವಳೆ ಅವನ ಕೈ ಹಿಡಿದು ಪಾರ್ಕಿನತ್ತ ಕರೆದೊಯ್ದಳು. ಅಲ್ಲಿ ಕಲ್ಲು ಬೆಂಚಿನಲ್ಲಿ ಕುಳಿತವಳ ಪಕ್ಕದಲ್ಲೇ ಕುಳಿತವ. ಈಗ ಹೇಳು ಎಂದ. ಅಕ್ಕ ಏನು ಸಮಸ್ಯೆಯಲ್ಲಿದ್ದಾಳೆ ಆಕರ್ಷ್ ಎಂದವಳು ಅಳತೊಡಗಿದರೆ. ವಾಟ್? ಏನು ಹೇಳ್ತಿದ್ಯಾ? ಖ್ಯಾತಿ ಅವಳ ಗಂಡನ ಜೊತೆ ಇದ್ದಾಳೆ ಅಂದೆ. ಮತ್ತೆ ಹೇಗೆ ಅವಳು ಸಮಸ್ಯೆಯಲ್ಲಿ ಸಿಕ್ಕಿ ಹಾಕೊಳ್ತಾಳೆ? ಏನು ಹೇಳಬೇಕಂತಿದ್ಯೋ ಸ್ಪಷ್ಟವಾಗಿ ಹೇಳು, ಕೊಂಚ ಆತಂಕದಿಂದ ನುಡಿದ. ಹಾಂ, ಅವಳು ಭಾವನ ಜೊತೆಗಿದ್ದಾಳೆ. ಆದರೆ ಅವಳಿಲ್ಲಿಂದ ಊರಿಗೆ ಹೋದ್ಮೇಲೆ ನನ್ನ ಜೊತೆ ಆಗಲಿ ನಮ್ಮ ಮನೆಯವರಿಗಾಗಲಿ ಕಾಲ್ ಮಾಡಿ ಮಾತಾಡಲಿಲ್ಲ. ಭಾವ ಮಾತ್ರ ಅಪ್ಪ ಅಮ್ಮನ ಜೊತೆ ಯಾವಾಗಲೂ ಒಮ್ಮೆ ಮಾತಾಡ್ತಿದ್ರು. ಯಾಕೋ ಎಲ್ಲೋ ಏನೋ ಸರಿ ಇಲ್ಲ ಅಂತ ಅನಿಸ್ತಿದೆ ಎಂದವಳೆ ತನ್ನ ಮನದ ಅನುಮಾನವನ್ನು ವ್ಯಕ್ತಪಡಿಸಿದಳು. ಇವಾಗ ಹೀಗೆ ಅನುಮಾನ ಬರಲು ಕಾರಣ ಏನು? ಹುಬ್ಬು ಸಂಕುಚಿಸಿದ. ಅವಳ ಪ್ರಾಣಕ್ಕೆ ಅಪಾಯವಿದೆ ಅಂತ ಅವಳನ್ನು ಭಾವ ಊರಿಗೆ ಕರ್ಕೊಂಡು ಹೋಗಿದ್ರಂತೆ. ಅವಳ ಹಿಂದೆ ಬಿದ್ದಿರೋರು ಮೊಬೈಲ್ ನಂಬರ್ ಟ್ರ್ಯಾಕ್ ಮಾಡಿ ಊರಿಗೆ ತಲುಪಬಾರದು ಅಂತ ಅವಳ ಮೊಬೈಲೆಲ್ಲ ಇಲ್ಲಿಯ ಮನೆಯಲ್ಲೇ ಬಿಟ್ಟು ಹೋಗಿದ್ದಾರಂತೆ. ಅಕ್ಕ ಫೋನಲ್ಲಿ ಮಾತಾಡಿದರೆ ನನಗೆ ಈ ಅನುಮಾನ ಬರ್ತಾ ಇರಲಿಲ್ಲ ಆಕರ್ಷ್. ಅವಳ ಮದುವೆಯಾದ ಒಂದೇ ವಾರಕ್ಕೆ ಅವಳು ಊರು ಬಿಟ್ಟು ಹೋದದ್ದು. ಭಾವ ಒಬ್ಬರೇ ಮೊಬೈಲ್ನಲ್ಲಿ ಸಂಪರ್ಕ ಇಟ್ಟಿರೋದು ನೋಡಿದರೆ ಏನೂ ಸರಿ ಇಲ್ಲ ಅಂತ ಅನಿಸ್ತಿದೆ ನನಗೆ. ಅಕ್ಕನನ್ನು ನೋಡೋ ತನಕ ನನಗೆ ನೆಮ್ಮದಿ ಸಿಗಲ್ಲ. ಇದೆಲ್ಲ ಯಾರ ಹತ್ರ ಹೇಳ್ಕೋಬೇಕು, ಏನು ಮಾಡಬೇಕು ಅಂತ ಗೊತ್ತಾಗದೇ ಇರುವಾಗ ನಿಮ್ಮ ನೆನಪಾಯಿತು. ನೀವು ಅಕ್ಕನ ಫ್ರೆಂಡ್ ಅಲ್ವಾ? ಪ್ಲೀಸ್ ನನಗೆ ಅಕ್ಕನನ್ನು ಹುಡುಕಲು ಹೆಲ್ಪ್ ಮಾಡಿ. ಅವನ ಕೈ ಹಿಡಿದು ಅತ್ತಳು. ಒಂದೇ ಸಾರಿ ಭೇಟಿಯಾಗಿದ್ದು ನಾವು. ಈ ಸಣ್ಣ ಅವಧಿಯೊಳಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಅವಳಿಗೆ ಎಂದುಕೊಂಡವ. ಖ್ಯಾತಿ ನನ್ನ ಫ್ರೆಂಡ್, ಅವಳಿಗೆ ಯಾವುದೇ ತೊಂದರೆ ಆಗಿರಲ್ಲ. ಹಾಗೆ ಇಲ್ಲಿ ಅವಳಿಗೆ ಇನ್ಮೇಲೆ ಯಾವ ಅಪಾಯವೂ ಇಲ್ಲ ಎಂದವನ ಕಡೆಗೆ ಅಚ್ಚರಿಯಿಂದ ನೋಡಿದಳು. ನನಗೆ ಇದೆಲ್ಲ ಹೇಗೆ ಗೊತ್ತು ಅಂತ ನೋಡ್ತಿದೀಯಾ? ಎಲ್ಲ ಹೇಳ್ತೀನಿ. ಮೊದಲು ನಾನು ನಿಮ್ಮ ಅಪ್ಪನ ಜೊತೆ ಮಾತಾಡಬೇಕು. ಎಲ್ಲಿದ್ದಾರೆ ಅವರು? ಹಾಸ್ಪಿಟಲ್ನಲ್ಲಿ. ವಾಟ್? ಏನಾಗಿದೆ ಅವರಿಗೆ? ಈಸ್ ಎವ್ರಿಥಿಂಗ್ ಓಕೆ? ಗಾಬರಿಯಿಂದ ಕೇಳಿದ. ನನ್ನ ತಮ್ಮಂಗೆ ಅಕ್ಕ ಅಂದರೆ ಪ್ರಾಣ. ಅವಳನ್ನು ಕಾಣದೆ ಸರಿಯಾಗಿ ಊಟ ತಿಂಡಿ ಮಾಡ್ತಿರಲಿಲ್ಲ ಅವನು. ಈಗ ಜ್ವರ ಬಂದು ಹಾಸ್ಪಿಟಲ್ನಲ್ಲಿದ್ದಾನೆ. ಅಪ್ಪ ಅಮ್ಮ ಅವನ ಜೊತೆ ಹಾಸ್ಪಿಟಲ್ನಲ್ಲಿದ್ದಾರೆ ಎಂದ ಸ್ತುತಿಗೆ. ಬಾ ಹಾಸ್ಪಿಟಲ್ಗೆ ಹೋಗೋಣ ಎಂದ. ರಾತ್ರಿ ಊಟಕ್ಕೆ ಬರದವಳಿಗೆ ತಾವೇ ತಟ್ಟೆಯಲ್ಲಿ ಊಟ ಬಡಿಸಿ ತಂದರು ಸುಮಂಗಲಾರವರು. ಹತ್ತು ಸುಸ್ತಾದ ಖ್ಯಾತಿ ನಿದ್ದೆಗೆ ಜಾರಿದ್ದಳು. ಅವಳ ಕೆನ್ನೆಯಲ್ಲಿ ಮೂಡಿದ ಬೆರಳಚ್ಚನ್ನು ನೋಡಿದ ಸುಮಂಗಲಾರವರ ಕಣ್ಣಂಚು ಒದ್ದೆಯಾಯಿತು. ಪಾಪ ಮಗು, ತನ್ನ ತವರು ಮನೆಯಲ್ಲಿ ಸುಖವಾಗಿ ಇರ್ತಿದ್ಲು. ಆದರೆ ನಮ್ಮ ದೇವೂನ ಮದುವೆಯಾಗಿ ಪ್ರತಿದಿನ ನೋವು ಅನುಭವಿಸ್ತಿದ್ದಾಳೆ. ಏನಾಗಿದೆ ನಮ್ಮ ದೇವುಗೆ? ಯಾಕೆ ಇವಳ ಮೇಲೆ ಇಷ್ಟು ಕೋಪ ಎಂದು ಮನದಲ್ಲೇ ನೊಂದುಕೊಂಡರು. ಅವರ ಕಣ್ಣ ಹನಿ ಖ್ಯಾತಿಯ ಹಣೆಯ ಮೇಲೆ ಬಿದ್ದಾಗ ನಿಧಾನವಾಗಿ ಕಣ್ಣು ತೆರೆದವಳು ಅಜ್ಜಿ ಎಂದು ಮೆಲ್ಲಗೆ ಎದ್ದು ಕುಳಿತಳು. ಪುಟ್ಟಿ ಎಂದವರು ಅವಳ ಕೆನ್ನೆ ಸವರಿದಾಗ ಆ ಎಂದು ನೋವಿನಿಂದ ಮುಖ ಕಿವುಚಿದಳು. ತುಂಬ ನೋವಾಗ್ತಿದೆಯಾ ಪುಟ್ಟಿ? ನನ್ನ ಮೊಮ್ಮಗ ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳ್ತಿದ್ದೀನಿ ಪುಟ್ಟಿ ಎಂದು ಅವಳ ಮುಂದೆ ತಮ್ಮ ಎರಡೂ ಕೈಗಳನ್ನು ಜೋಡಿಸಿ ತಲೆ ತಗ್ಗಿಸಿದರು. ಅಜ್ಜಿ, ಏನು ಮಾಡ್ತಿದ್ದೀರಾ? ಇದರಲ್ಲಿ ನಿಮ್ಮ ತಪ್ಪೇನಿದೆ? ನಾನಿದನ್ನೆಲ್ಲ ಅನುಭವಿಸ್ಬೇಕಿತ್ತು ಅಂತ ನನ್ನ ಹಣೆಯಲ್ಲಿ ಬರೆದಿತ್ತೋ ಏನೋ ಎಂದವಳೆ. ಮೊದಲೆಲ್ಲ ಈ ಥರ ಮಾತುಗಳು ನನ್ನ ಬಾಯಲ್ಲಿ ಬರ್ತಾ ಇರಲಿಲ್ಲ. ವಿಧಿ, ಹಣೆ ಬರಹ ಇದು ಯಾವುದನ್ನು ನಂಬ್ತಾ ಇರಲಿಲ್ಲ ನಾನು.
ಆದರೆ ಈಗ ನಾನು ಬದಲಾಗಿದ್ದೀನಿ ಎಂದು ವಿಷಾದದ ನಗು ಬೀರಿದಳು. ನಮ್ಮ ದೇವು ಮೊದಲು ಹೀಗಿರಲಿಲ್ಲ ಪುಟ್ಟ. ಅವನ ಜೀವನದಲ್ಲಿ ನಡೆದ ಒಂದು ದುರಂತ ಎಲ್ಲವನ್ನೂ ಬದಲಾಯಿಸಿತು. ಅವನನ್ನು ಕ್ಷಮಿಸು ಅಂತಷ್ಟೇ ನಾನು ಹೇಳಬಲ್ಲೆ ಎಂದು ನಿಟ್ಟುಸಿರು ಬಿಟ್ಟರು. ಅಜ್ಜಿ, ಏನಾಗಿತ್ತು ಅಂತನಾದರೂ ಹೇಳಬಾರ್ದಾ? ಎಲ್ಲರೂ ನನ್ನಿಂದ ಏನು ಮುಚ್ಚಿಡ್ತಿದ್ದೀರಿ ಎಂದಾಗ ಸುಮಂಗಲರವರು ಏನೂ ಉತ್ತರಿಸಲಿಲ್ಲ. ಪುಟಾಣಿಯ ಅಮ್ಮ ಯಾರು ಅಂತನಾದರೂ ಹೇಳಿ ಅಜ್ಜಿ, ಅವರಿಗೆ ಏನಾಗಿತ್ತು? ಹೇಗೆ ಸತ್ತು ಹೋದರು? ನನ್ನ ಈ ಪ್ರಶ್ನೆಗಾದರೂ ಉತ್ತರ ಕೊಡಿ ಪ್ಲೀಸ್ ಎಂದವಳು ಅವರ ಕಾಲ ಬಳಿ ಕುಸಿದು ಕುಳಿತಳು. ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಖ್ಯಾತಿ. ಅದಕ್ಕೂ ಮೊದಲು ನೀನು ಊಟ ಮಾಡು, ಖಾಲಿ ಹೊಟ್ಟೆಯಲ್ಲಿರೋದು ಒಳ್ಳೆಯದಲ್ಲ ಎಂದಾಗ ನಂಗೆ ಊಟ ಬೇಡ ಅಜ್ಜಿ, ಹಸಿವಿಲ್ಲ ಎಂದಳು. ನೀನು ಊಟ ಮಾಡಿದರೆ ಮಾತ್ರವೇ ನಾನು ನಿನ್ನ ಪ್ರಶ್ನೆಗೆ ಉತ್ತರ ಕೊಡೋದು ಎಂದವರೇ ತಾವೇ ಅವಳಿಗೆ ಕೈತುತ್ತು ನೀಡಿದಾಗ ಅವಳಿಗೆ ಆಶಾರವರ ನೆನಪಾಯಿತು. ಕಣ್ಣೀರು ಒರೆಸಿದವಳೆ ಸುಮಂಗಲರವರ ಕೈತುತ್ತು ತಿಂದಳು. ಇರು, ಈಗ ಬಂದೆ ಎಂದು ತಮ್ಮ ಕೋಣೆಯತ್ತ ನಡೆದ ಸುಮಂಗಲರವರು ಮರಳಿ ಬರುವಾಗ ತಮ್ಮ ಕೈಯಲ್ಲಿ ಹಳೆಯ ಆಲ್ಬಮ್ ಒಂದನ್ನು ತಂದಿದ್ದರು. ನೋಡು ಪುಟ್ಟ ಎಂದು ಆಲ್ಬಮ್ ಅವಳ ಕೈಗಿಟ್ಟವರೇ, ಇವಳು ಪ್ರೀತಾ, ನಮ್ಮೆಲ್ಲರ ಮುದ್ದು ಪರಿ. ಇವಳೇ ನಮ್ಮ ಪುಟ್ಟಿ ಅಮ್ಮ, ಹೆರಿಗೆ ಸಮಯದಲ್ಲಿ ತೀರ್ಕೊಂಡ್ಳು ಎಂದು ತಮ್ಮ ಸೆರಗಿನಂಚಿನಿಂದ ಕಣ್ಣೀರೊರೆಸಿದವರು ಅಲ್ಲಿಂದ ಹೊರ ನಡೆದಿದ್ದರು. ಆಲ್ಬಮ್ನಲ್ಲಿದ್ದ ಒಂದೊಂದೇ ಫೋಟೋವನ್ನು ನೋಡಿದಳು ಖ್ಯಾತಿ. ಹೆಚ್ಚಿನ ಫೋಟೋಗಳು ಅದ್ರಿತ್ ಹಾಗೂ ಪೃಥಾಳದಾಗಿದ್ದವು. ಇಬ್ಬರು ಚೈಲ್ಡ್ಹುಡ್ ಫ್ರೆಂಡ್ಸ್ ಅನಿಸುತ್ತೆ. ಈ ಫೋಟೋದಲ್ಲೆಲ್ಲ ಅವನ ಮುಖದಲ್ಲಿ ನಗುವಿದೆ. ನಗುವಾಗ ತುಂಬ ಚೆನ್ನಾಗಿ ಕಾಣಿಸ್ತಾನೆ, ಆದರೆ ಈಗ ನಗೋದನ್ನೇ ಮರ್ತಿದ್ದಾನೆ. ಇಬ್ಬರ ಚೈಲ್ಡ್ಹುಡ್ ಫೋಟೋಸ್ ಮಾತ್ರವೇ ಇವೆ ಇದರಲ್ಲಿ. ಈ ಪರಿ ದೊಡ್ಡವಳಾದ ಮೇಲೆ ನೋಡೋಕೆ ಹೇಗಿದ್ಲೋ ಏನೋ. ಅಜ್ಜಿ ಹೇಳಿತು ಅವಳು ಹೆರಿಗೆ ಸಮಯದಲ್ಲಿ ತೀರ್ಕೊಂಡ್ಳು ಅಂತ. ಹಾಗಿರುವಾಗ ಅವಳ ಸಾವಿಗೆ ನಾನು ಹೇಗೆ ಕಾರಣ ಆಗ್ತೀನಿ? ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಹೊರಿಸಿ ಹೊರಟು ಹೋದ ದುಷ್ಟ ಏಡಿ. ಹೋದ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ನಾನು. ಮೊದಲು ಪಪ್ಪನ ಕಣ್ಣಿಗೆ ಧೂಳಾಗಿದ್ದೆ. ಅವರಿಗೆ ನನ್ನನ್ನು ಕಂಡ್ರೆ ಆಗ್ತಿರಲಿಲ್ಲ. ಈಗ ನಾನು ಪ್ರೀತಿಸಿದವನನ್ನೇ ಮದುವೆ ಆದರೂ ಅವನ ತಿರಸ್ಕಾರ ಸಹಿಸ್ಕೋಬೇಕು. ಒಟ್ಟಿನಲ್ಲಿ ನಾನು ಯಾರನ್ನು ತುಂಬ ಪ್ರೀತಿಸ್ತೀನೋ ಅವರು ನನ್ನನ್ನು ಹೇಟ್ ಮಾಡ್ತಾರೆ. ಇದು ಒಂದು ಜೀವನನಾ? ಪುಟಾಣಿ ನನ್ನನ್ನು ತುಂಬ ಹಚ್ಕೊಂಡು ಬಿಟ್ಟಿದ್ಲು. ನಾನು ಅವಳ ಮೇಲೆ ರೇಗಾಡ್ಬಿಟ್ಟೆ. ಪಾಪ ಪುಟಾಣಿ, ಇನ್ಮೇಲೆ ಅವಳು ಕೂಡ ನನ್ನನ್ನು ಹೇಟ್ ಮಾಡ್ತಾಳೆ ಅನಿಸುತ್ತೆ. ನನಗೆ ಎಲ್ಲರೂ ಇದ್ದರೂ ಯಾರೂ ಇಲ್ಲದಂತೆ ಬದುಕಬೇಕು ನಾನು. ಸಹನಾ, ಐ ಮಿಸ್ ಯು ಕಣೆ. ನಿನ್ನ ಹತ್ರನಾದರೂ ಎಲ್ಲ ಹೇಳ್ಕೊಳ್ಳೋಣ ಅಂದರೆ ಹೇಗೆ ಹೇಳಲಿ? ಮೊಬೈಲ್ ಕೂಡ ಇಲ್ಲ ನನ್ನ ಹತ್ರ. ಗೆಳತಿಯನ್ನು ತನ್ನ ಮನೆಯವರನ್ನು ನೆನೆದು ಕಣ್ಣೀರಿಟ್ಟಳು ಹುಡುಗಿ. ಮಮ್ಮಿ ಎಂದು ಖ್ಯಾತಿಯ ಬಳಿ ಓಡೋಡಿ ಬಂದಳು ಮುದ್ದು ಆಜ್ಞಾ. ಪುಟಾಣಿ ಎಂದು ಕಣ್ಣರಳಿಸಿದವಳು ತನ್ನ ತೋಳನ್ನು ಚಾಚಿದಾಗ ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡ ಆಜ್ಞಾ ಐ ಆಮ್ ಸಾರಿ ಮಮ್ಮಿ ಎಂದಳು. ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದ ಖ್ಯಾತಿ, ಯಾಕೆ ಸಾರಿ ಹೇಳ್ತಿದ್ಯಾ ಪುಟಾಣಿ ಎಂದು ಕೇಳಿದಾಗ, ಅದು ಮಮ್ಮಿ, ಆವಾಗ ನಿಮಗೆ ತಲೆನೋವಿತ್ತಲ್ಲ, ನಾನು ಡಿಸ್ಟರ್ಬ್ ಮಾಡಿದೆ ಎಂದಳು ತಲೆ ತಗ್ಗಿಸಿ. ತಲೆನೋವಾ? ಹ್ಞೂ, ಅಜ್ಜಿ ಹೇಳಿದರು ನಿಮಗೆ ತಲೆನೋವಿರುವಾಗ ನಾನು ಡಿಸ್ಟರ್ಬ್ ಮಾಡಿದ್ದಕ್ಕೆ ನಿಮಗೆ ಕೋಪ ಬಂದಿತ್ತು ಅಂತ. ಮತ್ತು ಪಪ್ಪ ನಿಮಗೆ ಶೌಟ್ ಮಾಡಿದ್ದು ನಾನು ಕೇಳಿಸ್ಕೊಂಡೆ. ಸಾರಿ ಮಮ್ಮಿ, ನನ್ನಿಂದಾನೇ ಪಪ್ಪ ನಿಮಗೆ ಶೌಟ್ ಮಾಡಿದ್ದು ಅಲ್ವಾ? ನಂಗೆ ತುಂಬ ಭಯ ಆಗಿತ್ತು ಮಮ್ಮಿ, ಅದಕ್ಕೆ ಆವಾಗಲೇ ಬರಲಿಲ್ಲ ನಾನು ಎಂದು ಖ್ಯಾತಿಯ ಕೊರಲನ್ನು ಅಪ್ಪಿದಳು ಆಜ್ಞಾ. ನಾನು ತಪ್ಪು ಮಾಡಿದೆ ಪುಟಾಣಿ, ಅದಕ್ಕೆ ನಿನ್ನ ಪಪ್ಪ ನನಗೆ ಬೈದರು ಅಷ್ಟೆ. ಐ ಆಮ್ ಸಾರಿ ಪುಟ್ಟ, ನಿಂಗೆ ಆವಾಗಲೇ ಹರ್ಟ್ ಮಾಡಿದೆ ಎಂದಾಗ, ಇಟ್ಸ್ ಓಕೆ ಮಮ್ಮಿ, ನಿಮಗೆ ತಲೆನೋವಿತ್ತಲ್ಲ ಎಂದವಳ ಗಮನ ಖ್ಯಾತಿಯ ಕೆನ್ನೆಯತ್ತ ಹರಿಯಲು, ಮಮ್ಮಿ ಕೆನ್ನೆ ಯಾಕೆ ಕೆಂಪಾಗಿದೆ ಮತ್ತು ಇದೇನು ಮಾರ್ಕ್ಸ್ ಎಂದು ಕೆನ್ನೆ ಸವರಿದಳು. ಅದು ಪುಟ್ಟ, ಆವಾಗ ಪ್ರಜ್ಞೆ ತಪ್ಪಿ ಬಿದ್ದಿದ್ನಲ್ಲ, ಆವಾಗ ಏಟಾಗಿದ್ದು ಅಷ್ಟೆ ಎಂದವಳೆ. ನಿನ್ನ ಪಪ್ಪ ಎಲ್ಲಿ ಪುಟಾಣಿ ಎಂದು ಅದ್ರತ್ ಬಗ್ಗೆ ವಿಚಾರಿಸಿದಳು. ಅವನು ಎಷ್ಟೇ ಕೋಪ ತೋರಿದರೂ ಮನದಲ್ಲಿ ಅವನ ಬಗ್ಗೆ ಪ್ರೀತಿ ಕಾಳಜಿ ಇತ್ತವಳಿಗೆ. ಪಪ್ಪ ತುಂಬ ಅಳ್ತಿದ್ರು ಮಮ್ಮಿ, ಮತ್ತೆ ಅವರು ಕೈ ಗೋಡೆಗೆ ಗುದ್ದಿದ್ದನ್ನು ನೋಡಿದೆ ನಾನು. ಆಮೇಲೆ ಹೊರಗಡೆ ಹೋದರು ಎಂದು ಸಪ್ಪೆ ಮೊರೆ ಹಾಕಿ ಹೇಳಿದವಳು. ಪಪ್ಪನ ಕೈಗೆ ತುಂಬ ನೋವಾಗಿರುತ್ತೆ ಅಲ್ವಾ ಮಮ್ಮಿ ಎಂದಳು. ಖ್ಯಾತಿಯ ಮನಸ್ಸಿಗೂ ನೋವಾಗಿತ್ತು. ಹೀಗಿರುವಾಗ ಅವಳು ಅವಳ ಪುಟಾಣಿಯನ್ನು ಹೇಗೆ ತಾನೇ ಸಂತೈಸುವಳು?
ಪುಟಾಣಿ ತುಂಬ ಹೊತ್ತಾಯ್ತಲ್ಲ, ನಾವು ತಾಚಿ ಮಾಡೋಣವಾ ಎಂದಾಗ, ಸರಿ ಮಮ್ಮಿ, ಪಪ್ಪ ಬಂದ ಮೇಲೆ ನನ್ನ ಎಬ್ಬಿಸಿ ಎಂದಳು. ಸರಿ ಪುಟಾಣಿ ಎಂದವಳು ಆಜ್ಞಾಳನ್ನು ಮಲಗಿಸಿ ತಾನು ಮಲಗಿದಳು. ಬೆಳಗ್ಗೆ ಎಚ್ಚರಗೊಂಡಾಗ ತನ್ನ ಪಕ್ಕದಲ್ಲಿ ಮಲಗಿದ್ದ ಪುಟಾಣಿಯ ಹಣೆಗೆ ತುಟಿಯೊತ್ತಿದವಳು, ಇವನು ಮನೆಗೆ ಬಂದಿಲ್ವಾ ಇನ್ನು? ಅದ್ರತ್ ಇಲ್ಲದಿರುವುದನ್ನು ಕಂಡು ಆತಂಕಗೊಂಡವಳೆ ಸುಮಂಗಲರವರ ಬಳಿ ಬಂದು, ಅಜ್ಜಿ ಎಂದಳು. ಹೇಳು ಪುಟ್ಟ. ಅಜ್ಜಿ, ಅದು ನಿಮ್ಮ ಮೊಮ್ಮಗ ಮನೆಗೆ ಬರಲಿಲ್ವಾ ಎಂದು ಕೇಳಿದವಳ ಪರಿಗೆ ತುಟಿ ಅಂಚಲಿ ನಕ್ಕವರು, ಬಂದಿದ್ದ, ಆದರೆ ಬೆಳಗ್ಗೆ ಎದ್ದು ಏನೋ ಕೆಲಸ ಇದೆ ಅಂತ ಹೋದ. ತಮಗೆ ತಿಳಿದ ವಿಷಯವನ್ನು ಅರುಹಿದರು. ಬೆಳಗ್ಗೆ ಏನು ಕೆಲಸ ಇವನಿಗೆ ಎಂದು ಯೋಚಿಸುತ್ತಾ ನಿಂತವಳಿಗೆ, ನಮ್ಮ ದೇವನ ತುಂಬ ಪ್ರೀತಿಸ್ತೀಯ ಅಲ್ವಾ ಎಂದಾಗ ತಬ್ಬಿಬ್ಬಾದವಳು, ಹಾಗೇನಿಲ್ಲ ಅಜ್ಜಿ ಎಂದು ಸ್ನಾನಕ್ಕೆ ತೆರಳಿದಳು. ಸ್ನಾನ ಮುಗಿಸಿ ಸುಮಂಗಲರವರ ಅಣತಿಯಂತೆ ದೇವರಿಗೆ ದೀಪ ಹಚ್ಚಿ ಹೊರಬಂದವಳು ತನ್ನ ಮುಂದೆ ನಿಂತಿದ್ದ ವ್ಯಕ್ತಿಯನ್ನು ಕಂಡು ಸ್ತಬ್ಧಳಾಗಿ ನಿಂತಳು. ಮುಂದುವರಿಯುವುದು